ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 15 ಇದರಲ್ಲಿ ಹೌ ಟು ಇನ್ಸರ್ಟ್ ಇಮೇಜಸ್ ಇನ್ HTML. ಓಕೆ, ನಾವು HTMLದಲ್ಲಿ IMG_SRC ಟ್ಯಾಗ್ಗಳನ್ನ ಉಪಯೋಗಿಸಿಕೊಂಡು ಬೇರೆ ಬೇರೆಯಾದಂಥ ಇಮೇಜ್ಗಳನ್ನ ಇನ್ಸರ್ಟ್ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಆ ಕ್ಲಾಸಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಓಕೆ, ಸೊ ಇವತ್ತಿನ ಕ್ಲಾಸು HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 16. ಇವತ್ತಿನ ಒಂದು ಕ್ಲಾಸಲ್ಲಿ ಯಾವ ರೀತಿಯಾಗಿ ನಾವು ಒಂದು ವೆಬ್ ಪೇಜಲ್ಲಿ ಪಿಕ್ಚರನ್ನು ಇನ್ಸರ್ಟ್ ಮಾಡೋದು, ವೆಬ್ ಪೇಜ್ಗೆ ಪಿಕ್ಚರನ್ನು ಯಾವ ರೀತಿಯಾಗಿ ಇನ್ಸರ್ಟ್ ಮಾಡೋದು ಅದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾನು ಪ್ರಾಕ್ಟಿಕಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಓಕೆ, ಸೊ ಫಸ್ಟ್ ನಾವು ಇಲ್ಲಿ ನೋಟ್ಪ್ಯಾಡನ್ನು ಓಪನ್ ಮಾಡ್ಕೋಬೇಕು. ನೋಟ್ಪ್ಯಾಡನ್ನು ಓಪನ್ ಮಾಡಿದ ನಂತರ ಇಲ್ಲಿ ಕೋಡಿಂಗನ್ನು ಟೈಪ್ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಇಲ್ಲಿ ಕೋಡಿಂಗ್ HTML ಹೆಡ್, ನೆಕ್ಸ್ಟ್ ಟೈಟಲ್ದಲ್ಲಿ ನಾನು ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತೇಳಿ ಕೊಡ್ತೀನಿ. ಓಕೆ, ಆಮೇಲೆ ಇಲ್ಲಿ ಟೈಟಲ್ ಕ್ಲೋಸ್, ಹೆಡ್ ಕ್ಲೋಸ್. ಓಕೆ, ಹೆಡ್ ಕ್ಲೋಸ್. ಅದರ ನಂತರ ಇಲ್ಲಿ ಬಾಡಿ ಟ್ಯಾಗನ್ನು ಅಪ್ಲೈ ಮಾಡಿಕೊಂಡು. ಓಕೆ, ಸೊ ಇಲ್ಲಿ ಬಾಡಿ ಬ್ಯಾಕ್ಗ್ರೌಂಡ್ ಅಂತೇಳಿ ಕೊಡಬೇಕು. ಓಕೆ, ಬಾಡಿ ಬ್ಯಾಕ್ಗ್ರೌಂಡ್ ಈಕ್ವಲ್ ಟು ಡಬಲ್ ಕೊಟೇಶನ್ .jpg. ಓಕೆ, ಆಮೇಲೆ ಇಲ್ಲಿ ಬಾಡಿ ಟ್ಯಾಗನ್ನು ಕ್ಲೋಸ್ ಮಾಡ್ಕೋಬೇಕು. ಓಕೆ, ಆಮೇಲೆ ಇಲ್ಲಿ HTML ಟ್ಯಾಗನ್ನು ಕ್ಲೋಸ್ ಮಾಡ್ಕೊಂಡು. ಓಕೆ, ಸೊ ಇಷ್ಟು ಆದ ನಂತರ ನಾವಿಲ್ಲಿ ಒಂದು .jpg, ಸೊ ಇಲ್ಲಿ ಡಬಲ್ ಕೊಟೇಶನ್ ನಡುಕೆ ಇಲ್ಲಿ ಕರ್ಸರ್ ಇಟ್ಟು ನಾವು ಇಮೇಜನ್ನು ಇನ್ಸರ್ಟ್ ಮಾಡ್ಕೋಬೇಕು, ಅಂದರೆ ಲೊಕೇಶನ್ ಅಡ್ರೆಸ್ ತೊಗೋಬೇಕು. ಸೊ ಇಲ್ಲಿ ಬಂದು ನಮಗೆ ಬೇಕಂತ ಒಂದು ಇಮೇಜನ್ನು ಇಲ್ಲಿ ಯಾವ್ದು ಬೇಕಾದ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಈ ಇಮೇಜನ್ನು ಸೆಲೆಕ್ಟ್ ಮಾಡ್ಕೋತೀನಿ, ರೈಟ್ ಕ್ಲಿಕ್ ಮಾಡ್ಕೋತೀನಿ. ರೈಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ರಾಪರ್ಟೀಸ್. ಓಕೆ, ಪ್ರಾಪರ್ಟೀಸ್ ಬಂದ ನಂತರ ಇಲ್ಲಿ ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಓಕೆ, ಇಲ್ಲಿ ಲೊಕೇಶನ್ ಕಾಪಿ ಮಾಡ್ಕೊಳ್ಳೋದು. ಕಾಪಿ ಮಾಡಿದ ನಂತರ ನೋಟ್ಪ್ಯಾಡ್ ಓಪನ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದು. ಕಂಟ್ರೋಲ್ ವಿ ಮಾಡಿದ ನಂತರ ಇಲ್ಲಿ ಸ್ಲ್ಯಾಶ್, ಮತ್ತು ಪುನಃ ಇಲ್ಲಿ ಒಂದು ಪ್ರಾಪರ್ಟೀಸ್ ವಿಂಡೋ ಓಪನ್ ಮಾಡೋದು. ಸೊ ಇಲ್ಲಿ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಮತ್ತು ಪುನಃ ಇಲ್ಲಿ ಕಾಪಿ ಮಾಡ್ಕೊಳ್ಳೋದು, ಕಂಟ್ರೋಲ್-C ಮಾಡ್ಕೊಳ್ಳೋದು, ಮತ್ತು ಇಲ್ಲಿ ಬಂದ ಇದನ್ನು ಕ್ಲೋಸ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದು, ಕಂಟ್ರೋಲ್-V ಮಾಡ್ಕೊಳ್ಳೋದು. ಇವಾಗ ಕಂಟ್ರೋಲ್ ಸೇವ್ ಮಾಡ್ಕೋಬೇಕು. ಈಗ ವೆಬ್ ಪೇಜಿಗೆ ನಾವು ಪಿಕ್ಚರನ್ನು ಹಾಕಿದ್ದೀವಿ, ಆ ಒಂದು ಪಿಕ್ಚರ್ ಇನ್ಸರ್ಟ್ ಆಗಿದೆಯಲ್ಲೋ ಅಥವಾ ವೆಬ್ ಪೇಜ್ದಲ್ಲಿ ಅದು ಡಿಸ್ಪ್ಲೇ ಆಗ್ತದೆ ಇಲ್ಲ ನೋಡಬೇಕಾಗಿದೆ. ಸೊ ಅದಕ್ಕೆ ನಾವು ಫಸ್ಟ್ ಏನು ಮಾಡ್ಕೋಬೇಕು, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕಂಟ್ರೋಲ್ ಎಸ್ ಮಾಡಿದಂದ್ರೆ ಇಲ್ಲಿ ಲೋಕಲ್ ಡೆಸ್ಕ್ಟಾಪ್ದಲ್ಲಿ ನಾನು ಇಲ್ಲಿ ಸೇವ್ ಮಾಡ್ತೀನಿ. ಸೊ ಇದಕ್ಕೂ ಫೈಲ್ ನೇಮ ಬ್ಯಾಕ್ಗ್ರೌಂಡ್ ಅಂತೇಳಿ ಕೊಡ್ತೀನಿ. ಓಕೆ, ಬ್ಯಾಕ್ಗ್ರೌಂಡ್ .html. ಓಕೆ, ಸೊ ಬ್ಯಾಕ್ಗ್ರೌಂಡ್ .html ಅಂತ ಕೊಟ್ಟಿದ್ದೀನಿ, ಇಲ್ಲಿ ಸೇವ್ ಮಾಡ್ತೀನಿ. ಸೊ ಇವಾಗ ನಾವು ಇಂಟರ್ನೆಟ್ ಎಕ್ಸ್ಪ್ಲೋರರನ್ನು ಓಪನ್ ಮಾಡ್ಕೋಬೇಕು. ಓಕೆ, ಇಂಟರ್ನೆಟ್ ಎಕ್ಸ್ಪ್ಲೋರರ್. ಸೊ ಓಪನ್ ಮಾಡಿದ ನಂತರ ಇಲ್ಲಿ ಕಂಟ್ರೋಲ್ O ಮಾಡಿದ ನಂತರ ಇಲ್ಲಿ ಸೊ ಇವಾಗ ಲೋಕಲ್ ಡೆಸ್ಕ್ಟಾಪ್ದಲ್ಲಿ ನಾವು ಬ್ಯಾಕ್ಗ್ರೌಂಡ್ ಅಂತೇಳಿ ಫೈಲ್ ಸೇವ್ ಮಾಡಿದ್ವಿ. ಸೊ ಇದು ಬಂದಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಇಲ್ಲಿ ಓಪನ್ ಅನ್ನೋದು. ಸೊ ಇವಾಗ ನೋಡ್ಕೋಬೋದು ಒಂದು ವೆಬ್ ಪೇಜ್ಗೆ ಪಿಕ್ಚರ್ ಅಪ್ಲೈ ಆಗಿದೆ, ಇನ್ಸರ್ಟ್ ಆಗಿದೆ. ಓಕೆ, ಸೊ ಈ ಪ್ರಕಾರ ನಾವು ಒಂದು HTML ಕೋಡಿಂಗ್ದಲ್ಲಿ ಬಾಡಿ ಬ್ಯಾಕ್ಗ್ರೌಂಡ್ ಟ್ಯಾಗನ್ನು ಉಪಯೋಗ ಮಾಡಿಕೊಂಡು ಸೊ ವೆಬ್ ಪೇಜ್ಗೆ ಪಿಕ್ಚರನ್ನು ಹಾಕ್ಬೋದು. ಓಕೆ, ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರ.